ಜಿಬಿಎ 5 ಪಾಲಿಕೆಗಳ ವಾರ್ಡ್ ಮೀಸಲು ಪಟ್ಟಿ ಪ್ರಕಟ ಆಗಿದೆ. 2011ರ ಗಣತಿ ಆಧರಿಸಿ ಮೀಸಲು ನಿಗದಿಪಡಿಸಿದಂತಹ ಸರ್ಕಾರ ಈ ಸರ್ಕಾರದ ನಡೆಗೆ ವಿಪಕ್ಷಗಳು ಸಾಕಷ್ಟು ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾವೆ. ವಿರೋಧ ಪಕ್ಷಗಳ ಅಸಮಾಧಾನ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ವಾರ್ಡ್ ಮೀಸಲಾತಿ ಪಟ್ಟಿ ವಿರೋಧಿಸಿದಂತಹ ಮೈತ್ರಿ ಪಕ್ಷಗಳು ವಾರ್ಡ್ ಮೀಸಲಾತಿ ಪಟ್ಟಿಯಲ್ಲಿ ಕೆಪಿಸಿಸಿಯಲ್ಲಿ ರೆಡಿ ಮಾಡಲಾಗಿದೆ. ಸಮಿತಿಯ ವರದಿಯನ್ನ ತಿರಸ್ಕರಿಸಿ ತನಗೆ ಬೇಕಾದಂತೆ ಮಾಡಿದೆ. ಕಾಂಗ್ರೆಸ್ ಮುಖಂಡರು ಹೇಳಿದಂತೆ ಮೀಸಲಾತಿ ಪಟ್ಟಿ ರೆಡಿಯಾಗಿದೆ. ಬಿಜೆಪಿ ಗೆಲುವು ಸಾಧಿಸುವ ಜಾಗದಲ್ಲಿ ಮೀಸಲಾತಿಯನ್ನ ಬದಲಾಯಿಸಿದ್ದಾರೆ. ಬಿಜೆಪಿಗೆ ಅಧಿಕಾರ ಸಿಗಬಾರದು ಅಂತ ಕಾಂಗ್ರೆಸ್ ತಂತ್ರವನ್ನ ರೂಪಿಸಿದೆ. ಸರ್ಕಾರದ ವಿರುದ್ಧ ವಿಪಕ್ಷಗಳು ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದ್ದಾವೆ. ಮೀಸಲಾತಿ ಪಟ್ಟಿ ವಿರೋಧಿಸಿ ಕೋರ್ಟ್ ಮೆಟ್ಟಿಲಿರುವುದಕ್ಕೆ ಬಿಜೆಪಿ ಸಜ್ಜಾಗ್ತಾ ಇದೆ. ಆತುರಾತುರವಾಗಿ ಕೇವಲ 2-3 ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಕೆಪಿಸಿಸಿ ಕಚೇರಿಯಲ್ಲಿ ಕುಳಿತುಕೊಂಡು ತಮ್ಮ ಕಾರ್ಯಕರ್ತರ ತಕ್ಕನಾಗೆ ಇವರು ಮೀಸಲಾತಿಯನ್ನ ನಿಗದಿ ಮಾಡಿರ್ತಕ್ಕಂಥದ್ದು ಅತ್ಯಂತ ಸ್ಪಷ್ಟವಾಗಿ ಗೋಚರಿಸ್ತದೆ. ಆಗ ಅವರು ಈ ಹಿಂದೆ ಬಿಬಿಎಂಪಿ 2015 ಮಾಡಿದಾಗ ಕೂಡ ಬಿಜೆಪಿ ಅವರು